ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2011 ಆ್ಯಸ್ ಎ ಚೀಫ್ ಮಿನಿಸ್ಟರ್ ನೀವು ಎಂಥ ಫ್ರಾಡ್ ಮಾಡಿದೆ ಅಂತ ಅಬ್ಸರ್ವೇಷನನ್ನು ಕೊಟ್ಟ ಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ. ಐ ವಿಲ್ ರೀಡ್ ದ ಆರ್ಡರ್ ಆಫ್ ಸುಪ್ರೀಂ ಕೋರ್ಟ್. ಇಶ್ಯೂ ನೋಟಿಸ್ ಟು ದ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಟು ಎಕ್ಸ್ಪ್ಲೇನ್ ದ ಬೇಸಿಸ್ ಆಫ್ ಅಲಾಟ್ಮೆಂಟ್ ಡೇಟೆಡ್ 6/7/2007 to the petitioner merely on the instruction of the chief minister without processing the application or verification of the entitlement in the accordance with the rules. ನಾವು ನಿಮಗೆ ಬೈದ್ರೆ ಬೇಜಾರಾಗುತ್ತೆ. ಜನಗಳು ನಿಮ್ಮ ಜನ್ಮಕ್ಕೆ ಏನ್ರೀ ಬೆಂಕಿ ಹಾಕಂದ್ರೆ ನಿಮಗೆ ಬೇಜಾರಾಗುತ್ತೆ. ನೀವು ಹೇಳಿದ್ದನ್ನೆಲ್ಲ ನಮ್ಮಂಥ ಮೂರ್ಖರು ಮಾಧ್ಯಮದವರು ಕೂತ್ಕೊಂಡು ಕೇಳಿಬಿಟ್ಟು ನಿಮ್ಮ ಮುಖಕ್ಕೆ ಇಟ್ಬಿಟ್ಟು ನಾವು ತೋರಿಸ್ಬೇಕಿದ್ರೆ ನೀವು ಖುಷಿ ಪಡ್ತೀರಿ. ಡಾಕ್ಯುಮೆಂಟ್ ಸೇರಿಸಿದ್ರೆ ಅದು ನನ್ನದಲ್ಲ ಅಂತ ಹೇಳ್ತೀರಿ. ಸಿಗ್ನೇಚರು ನಾನು ಅವನಲ್ಲ ಅಂತ ಹೇಳ್ತೀರಿ. ನಿಮ್ಮ ಮುಖಕ್ಕೆ ನಾನು ಇಡ್ತಾ ಇರುವ ಆರ್ತಿಯಲ್ಲ, ಪೇಪರ್ ಇದೆಲ್ಲ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಬ್ಸರ್ವೇಷನ್ ಮಾಡಿರೋದು 2011. ಇದು ಪವರ್ ಟಿವಿ ಬೇಡ, ನೀವು ಹೋಗಿ SLP ನಂಬರ್ ಹಾಕಿ, ವಿನೋದ್ ಗೋಯಲ್ ಪಾರ್ಟಿ ನೇಮ್ ಹಾಕಿ, ಸುಪ್ರೀಂ ಕೋರ್ಟ್ಗೆ ವೆಬ್ಸೈಟ್ಗೆ ಹೋಗಿ ಈ ಡೇಟಲ್ಲಿ ಈ ಆರ್ಡರನ್ನು ಹುಡುಕಿ, ಸಿಗುತ್ತೆ. ನಿಮಗೆ ತುಷಾರ್ ಮೆಹ್ತಾನೂ ಬೇಡ, ಲಾ ಮಿನಿಸ್ಟರು ಬೇಡ, ಅಮಿತ್ ಶಾನೂ ಬೇಡ, ಇಲ್ಲ ಬಾಲಕೃಷ್ಣ ಅವರು ಬೇಡ. ಸಿಹಿಯರ್ ನೀವೇ ಬ್ರೌಸ್ ಮಾಡಿ, ಇಲ್ಲ ನಿಮ್ಮ ಮಗನಿಗೆ ಹೇಳಿ, ಮಗನಿದು ಹೆಂಗಾಯ್ತಪ್ಪ, ಇದು ಹೆಂಗೆ ಉಳ್ಕೊಂಡ್ಬಿಡ್ತೋ ಸುಪ್ರೀಂ ಕೋರ್ಟಲ್ಲಿ, ಹೆಂಗೆ ಸಿಕ್ತು ಅಂತ, ಮಗ ಎಲ್ಲಿದ್ಯಪ್ಪ ಅಂತ ಕರೀರಿ, ತೋರಿಸ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಮೀ. ಸುಪ್ರೀಂ ಕೋರ್ಟ್ ಟೋಲ್ಡ್ ಮಿಸ್ಟರ್ ಕುಮಾರಸ್ವಾಮಿ, ನೀವು ಫ್ರಾಡ್ ಮಾಡಿದ್ದೀರಿ, ನೀವು ವಿದೌಟ್ ಅಪ್ಲಿಕೇಶನ್ ಯಾರಿಗೋ ಪ್ರೊಸೆಸ್ ಮಾಡಿದಿರಿ, ವೆರಿಫಿಕೇಶನ್ ಮಾಡದೇ ಕರ್ನಾಟಕ ರಾಜ್ಯದ 550 ಎಕರೆಯನ್ನು ಯಾವ ರೀತಿಯಾಗಿ ನೀವು ಕೊಟ್ಟಿದ್ದೀರಿ ಅನ್ನೋ ಅಬ್ಸರ್ವೇಷನ್ ಒಟ್ಟಿಗೆ ಕರ್ನಾಟಕ ಗವರ್ಮೆಂಟ್ಗೆ ನೋಟಿಸ್ ಇಶ್ಯೂ ಮಾಡುತ್ತೆ ಸುಪ್ರೀಂ ಕೋರ್ಟ್. ಫ್ರಾಡ್ ಇದ್ದಾನಲ್ಲ ವಿನೋದ್ ಗೋಯಲ್, ನಿಮ್ಮ ಅಣ್ಣ ಕೇಸೇ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಅಪ್ಪ ದೇವ್ರೆ, ನನ್ನ ತಮ್ಮನ ಬಗ್ಗೆನೇ ಕೇಳ್ತಾನೆ, ಇದು ಕೇಳಿದ್ರೆ ನಮ್ಮ ತಮ್ಮನಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಭಯಕ್ಕೆ ನಿಮ್ಮ ತಮ್ಮ ಫ್ರಾಡು ವಿನೋದ್ ಗೋಯಲ್ ಕೇಸ್ ವಿಡ್ರಾ ಮಾಡ್ಕೋತಾರೆ ಸುಪ್ರೀಂ ಕೋರ್ಟಲ್ಲಿ. ಅದನ್ನು ಹಿಸ್ಟ್ರಿ ಬೇಕಾದರೆ ಹೋಗಿ ಹುಡುಕಿ ಮಿಸ್ಟರ್ ಕುಮಾರಸ್ವಾಮಿ. ನಾಳೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪುನಃ ದಾರಿ ತಪ್ಪಿಸಿ, ಇದು ಜಡ್ಜಿಗಳೇ ಅವ್ರು ಇರಲಿಲ್ಲ, ಜಡ್ಜಿಗಳೇ ನನಗೆ ಗೊತ್ತಿಲ್ಲದಂಗೆ ಮಾಡಿರಬೇಕು, ಸುಪ್ರೀಂ ಕೋರ್ಟ್ ಸರಿ ಇಲ್ಲ, ಇದು ಅಮೇರಿಕನ್ ಕೋರ್ಟಿಂದ ಆಗಬೇಕು, ನನ್ನ ಯೋಗ್ಯತೆಗೆ ಭಾರತದ ಕೋರ್ಟ್ಗಳು ಬರಲ್ಲ, ನಾನು ಮೋದಿ ಗವರ್ಮೆಂಟಲ್ಲಿ ಉಕ್ಕು ಮತ್ತು ತುಕ್ಕು ಮಂತ್ರಿ, ನನ್ನ ಯೋಗ್ಯತೆಗೆ ಅಮೇರಿಕದ ಗವರ್ಮೆಂಟ್ ಆಗಬೇಕು, ಅಮೇರಿಕದ ಕೋರ್ಟು ಸುಪ್ರೀಂ ಕೋರ್ಟ್ ಆಗಬೇಕು, ಇಂಡಿಯಾದ ಸುಪ್ರೀಂ ಕೋರ್ಟ್, ಇಂಡಿಯಾದ ಲೋಕಾಯುಕ್ತ ಕೋರ್ಟ್ ಎಲ್ಲ ಲೆಕ್ಕಕ್ಕೆ ಇಲ್ಲ ನಮಗೆ, ನಾವು SIT ಲೆಕ್ಕಕ್ಕೆ ಇಟ್ಟಿಲ್ಲ, ದೇವೇಗೌಡರ ಫ್ಯಾಮಿಲಿ ನೋಡೋದು SIT ಏನ್ರಿ ಅಂತ ನಿಮ್ಮ ಅಣ್ಣನ ಕೇಳಿದ್ದಾರೆ, ನೀವು ಕೇಳಿದ್ರಿ, ದೇವೇಗೌಡರು ಹೇಳಿದ್ದಾರೆ. ಅಂದರೆ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಒಂದು ಕ್ರಿಯೇಟರ್ ಆಗಿ ಬಂದಂತಹ ನೀವು, ಮಂತ್ರಿ ಆದಂತಹ ನೀವು, MLA ಆದಂತಹ ನೀವು, ನೀವೇ ಒಂದು ಕಾರ್ಯಾಂಗಕ್ಕೆ, ನೀವೊಂದು ಪೊಲೀಸ್ ವ್ಯವಸ್ಥೆಗೆ, ಒಂದು SITಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ, ನಿಮ್ಮ ಬಾಯಿಂದನೇ ನೀವು ಉಗುಳ್ತಾ ಇದ್ರೆ, ನಾವು ಪ್ರಸಾದ ಅಂತ ಸ್ವೀಕರಿಸಲಿಕ್ಕೆ ನಾವು ನಿಮ್ಮ ಭಕ್ತರಲ್ಲ, ನಿಮ್ಮ ಚೇಲಗಳಲ್ಲ, ನಿಮ್ಮ ಸ್ಲೇವನೂ ಅಲ್ಲ, ಅಥವಾ ನಿಮ್ಮ ತೊಳಿಲಿಕ್ಕೆ ಬಂದಂಥವರು ಅಲ್ಲ ನಾವು. ಓಕೆ, ಇದು ಸುಪ್ರೀಂ ಕೋರ್ಟ್. ರಾಕೇಶ್ ಶೆಟ್ಟಿ ಸರ್, ಸಾರಿ ಟು ಇಂಟರಪ್ಟ್. ನಾವು ಇದ್ರ ಬಗ್ಗೆ ಕೋರ್ಟ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಕುಮಾರಸ್ವಾಮಿ ಅವರು ಸಲ್ಲಿಕೆ ಮಾಡಿರುವಂಥ ಅಂದರೆ ಈ ವಿಚಾರದ ಬಗ್ಗೆ ಏನು ಮಾಡ್ತಾರೆ ಕುಮಾರಸ್ವಾಮಿ ಅವರು? ಯಾವಾಗ ಇದು ರಿಜೆಕ್ಟ್ ಆಗುತ್ತಲ್ಲ, ಕ್ಲೋಸ್ ದ ಫೈಲ್, ಯಾವಾಗ ಇದು ರಿಜೆಕ್ಟ್ ಆಗುತ್ತಲ್ಲ, ಅಣ್ಣನಿಗೆ ತಕ ಪುಕ ಪುಕ ಆಗುತ್ತೆ. ಸ್ವಲ್ಪ ತಿಕ್ಲು ಸ್ವಲ್ಪ ಪುಕ್ಲು ಅಣ್ಣ ನೋಡಿದ್ರೆ ನಿಮ್ಗೆ ಅನ್ಸಲ್ವಾ? ಪ್ರೆಸ್ ಕಾನ್ಫರೆನ್ಸಲ್ಲಿ ನಿಮ್ಗೆ ಅನ್ಸಲ್ವಾ? ಬೈಯುವಾಗ ತಿಕ್ಲು ಮಾತಾಡೋದು, ಒಳಗೆ ಪುಕ್ಲು ಏನಾಗುತ್ತೆ? ಬಿಡ್ತಾರಾ? ನಾನೆಲ್ಲೋ ಕೈ ಹಾಕಿದ್ದೀನಿ, ಈಗ ನನ್ನ ಬುಡಕ್ಕೂ ಕೈ ಹಾಕಾರಲ್ಲ ಎಲ್ರು. ಅದೇ ಅಣ್ಣ ಸ್ವಲ್ಪ ತಿಕ್ಲು, ಅಣ್ಣ ಸ್ವಲ್ಪ ಪುಕ್ಲು. ಅಣ್ಣ ಏನು ಮಾಡ್ತಾರೆ? ಪುಕ್ಲು ಅಣ್ಣ ಆ್ಯಂಟಿಸಿಪೇಟರಿ ಬೈಲ್ಗೆ ಹೋಗ್ತಾರೆ. ಇದು ಯಾವಾಗ ರಿಜೆಕ್ಟ್ ಕೇಳ್ತಾರೆ ಅವರು, ಅಣ್ಣನ ಭವಿಷ್ಯ ಕೊಡಿ ನಮಗೆ ಸ್ವಲ್ಪ ಸುಪ್ರೀಂ ಕೋರ್ಟ್ಗೆ ಅಂತ ನೋಟಿಸ್ ಇಶ್ಯೂ ಆಗುತ್ತೆ, ಅಣ್ಣ ಲೋಕಾಯುಕ್ತ ಕೋರ್ಟ್ಗೆ ಆ್ಯಂಟಿಸಿಪೇಟರಿ ಬೈಲ್ಗೆ ಹೋಗ್ತಾರೆ. ಐ ಆಮ್ ಶಾಕ್ಡ್, ಐ ಆಮ್ ಸರ್ಪ್ರೈಸ್. ನಾನು ಹೇಳಿದಲ್ಲ, ಶೇಮ್ ಆಫ್ ಇಂಡಿಯಾ, ನಾಟ್ ಫೇಮ್ ಆಫ್ ಇಂಡಿಯಾ. ಅವರು ಡೈಲಿ ನಮ್ಗೆ ಹೇಳೋದು,
ನಾವು ಭಾರತವನ್ನು ಪ್ರಜ್ವಲಿಸುವ ಮಕ್ಕಳು ಅಂತ. ನೋ, ಯು ಆರ್ ಶೇಮ್ ಆಫ್ ಇಂಡಿಯಾ ಮಿಸ್ಟರ್ ಕುಮಾರಸ್ವಾಮಿ. ಆ ಜಾಗದಲ್ಲಿ ಕೂತ್ಕೊಂಡು ಒಂದು ಮಂತ್ರಿಯಾಗಿ ಪ್ರತಿಜ್ಞಾವಿಧ ಸ್ವೀಕರಿಸಿ ಜನರ ಎದುರುಗಡೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಸಂವಿಧಾನದ 4ನೇ ಅಂಗ ಅಂತ ಹೇಳುವ ಪ್ರೆಸ್ನವರ ಎದುರು ಸುಳ್ಳು ಮಾತಾಡ್ತಿರಲ್ವಾ? ಡೋಂಟ್ ಯು ಫೀಲ್ ಶೇಮ್ ಮಿಸ್ಟರ್ ಕುಮಾರಸ್ವಾಮಿ? ತಗೊಂಬರ್ತೀನಿ, ಐ ವಿಲ್ ಟೇಕ್ ಯು. ಕುಮಾರಸ್ವಾಮಿಯ ಪವಿತ್ರ ಡಾಕ್ಯುಮೆಂಟ್, ನಾನು ಹೇಳಿರೋದಲ್ಲ, ಯಾರೂ ಹಾಕಿರೋದಲ್ಲ. ಕುಮಾರಸ್ವಾಮಿ ತನಗೆ ಆಂಟಿಸಿಪೇಟ್ರಿ ಬೇಯ್ಲು ಸಿಗಬೇಕು ಅಂತ ಹೇಳಿ ಲೋಕಾಯುಕ್ತ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಸ್ವಾಮಿ, ನನಗೆ ಬೇಯ್ಲಿನ ಭಿಕ್ಷೆ ಕೊಡಿ, ನನಗೆ ಬೇಯ್ಲ್ ಬೇಕು, ನನ್ನನ್ನು ಅರೆಸ್ಟ್ ಮಾಡುವ ಸಮಯ ಬಂದುಬಿಟ್ಟಿದೆ, ಸುಪ್ರೀಂ ಕೋರ್ಟಿಗೆ ಕೇಳ್ತಾ ಇದೆ, ಕ್ವಾಶ್ ಆಗ್ತಾ ಇಲ್ಲ, FIR ಈಸ್ ಸ್ಟ್ಯಾಂಡಿಂಗ್ ಆ್ಯಂಡ್ SIT ಈಸ್ ಫಾರ್ಮ್ಡ್ ಅಂತ ಕೇಳ್ತಾರೆ. ಏನು ಕೇಳ್ತಾರೆ ವೀಕ್ಷಕರೇ? ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಇದು ಪವರ್ ಟಿವಿಯ ಡಾಕ್ಯುಮೆಂಟ್ ಅಲ್ಲ, ಅಥವಾ ಫೋರ್ಜ್ಡ್ ಡಾಕ್ಯುಮೆಂಟ್ ಅಲ್ಲ. ಇದು ದೇವೇಗೌಡರಿಗೆ ಹುಟ್ಟಿದಂತಹ HD ಕುಮಾರಸ್ವಾಮಿ ಅವರು. ಇನ್ನವರು ಹೇಳ್ತಾರೆ, ಇದರಲ್ಲಿ HD ಎಲ್ಲಿದೆ? ಅದು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಾಳೆ ಪ್ರೆಸ್ ಕಾನ್ಫರೆನ್ಸ್ ಕರೆದು, ನೋ 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 ನೋ, ಕಡ್ಡಿ ಇಟ್ಕೊಂಡು ಅಲ್ಲಾಡಿಸಿದ್ರೆ ಆಯ್ತಾ, ಅದರಲ್ಲಿ HD ಇರಲಿಲ್ಲ, ಕುಮಾರಸ್ವಾಮಿ ಮಾತ್ರ ಅಂತಲೂ ಕುಮಾರಸ್ವಾಮಿ ಅವರು ಕ್ಲೈಮ್ ಮಾಡ್ಬೋದು. ಐ ವಿಲ್ ಟೇಕ್ ಯು ಇನ್ ಡಿಟೇಲ್. ಈ ಕೇಸನ್ನು ಕುಮಾರಸ್ವಾಮಿ ಅವರು 2015ರಲ್ಲಿ ಫೈಲ್ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಆಂಟಿಸಿಪೇಟ್ರಿ ಬೇಲ್ಗೆ ಫೈಲ್ ಮಾಡ್ತಾರೆ 2015ರಲ್ಲಿ. ಆಂಟಿಸಿಪೇಟ್ರಿ ಬೇಲ್ ನೋಡಿ, ನಂಬರು ಇದೆ. ನಾಳೆ ಯಾರಾದರೂ ಬೇಕಾದರೆ ಹೋಗ್ಬಿಟ್ಟು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಾಕೊಂಬಿಡಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಕುಮಾರಸ್ವಾಮಿಯವರ ಬೇಲ್ ಅಪ್ಲಿಕೇಶನ್ ಎಲ್ಲ ಮಾಧ್ಯಮದವರಿಗೆ ಹೇಳ್ತೀನಿ, ಯಾರಿಗಾದರೂ ಬೇಕಾದರೆ ಈ ಫೈಲನ್ನು ನಮ್ಮ ಆಫೀಸಿಂದನೇ ತಗೊಂಡೋಗಿ. ಇಲ್ಲ ಡೌಟ್ ಏನಾದರೂ ಕುಮಾರಸ್ವಾಮಿಯವರು ನಿಮ್ಮ ಹತ್ರ ಕ್ರಿಯೇಟ್ ಮಾಡಿದರೆ, ನಾನು ಒಂದು ಕಾಪಿಯನ್ನು ಬೇಡ, ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂತ ಹಾಕಿ ಇದನ್ನೊಂದು ತಗೊಳ್ಳಿ. ಓಕೆ, ಇಲ್ಲ ಕುಮಾರಸ್ವಾಮಿಯವ್ರಿಗೆ ಒಂದು ಕಾಪಿ ಕೊಡುವ. ಇಲ್ಲಿ ಐ ಆಮ್ ಸೇಯಿಂಗ್ HD ಕುಮಾರಸ್ವಾಮಿ, HD ಕುಮಾರಸ್ವಾಮಿ. ಯಾರು? HD ಕುಮಾರಸ್ವಾಮಿ. ಇನ್ನೂ ಸ್ವಲ್ಪ ಮುಂದೆ ಹೋಗುವ. ಸ್ಟೇಟ್ ಆಫ್ ಕರ್ನಾಟಕ ಬೈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು. ನೋಡಿ, ಲೋಕಾಯುಕ್ತಕ್ಕಾಗಿರುತ್ತೆ. ರೆಸ್ಪಾಂಡೆಂಟ್ ಬೇಲ್ ತಗೊಳ್ಳುವಾಗ ರೆಸ್ಪಾಂಡೆಂಟ್ ಯಾರು ಇರಬೇಕಂದ್ರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರಬೇಕು. ಹಾಕಿದ್ದಾರೆ ಇಂಡೆಕ್ಸಲ್ಲಿ ಎಲ್ಲ ಹಾಕಿದ್ದಾರೆ ನೋಡಿ. ಕಾಪಿ ಆಫ್ FIR ಕುಮಾರಸ್ವಾಮಿ ನಾಲೆಜ್ ಇತ್ತು. ಕಾಪಿ ಆಫ್ ಕಂಪ್ಲೇಂಟ್ ಇನ್ PCR ಅದನ್ನೂ ಕುಮಾರಸ್ವಾಮಿಗೆ ಗೊತ್ತಿತ್ತು. ಕಾಪಿ ಆಫ್ FIR ಇನ್ ಕ್ರೈಮ್ ನಂಬರ್ ಸೋ ಆ್ಯಂಡ್ ಸೋ, ಇನ್ನೊಂದು FIR ಇವರ ಮೇಲೆ ಇತ್ತು. ಅನೆಕ್ಸರ್ ವಿ ಕಾಪಿ ಆಫ್ ದ ಆರ್ಡರ್ ಪಾಸ್ಡ್ ಬೈ ದ ಹಾನರೇಬಲ್ ಹೈಕೋರ್ಟ್ ಕ್ರಿಮಿನಲ್ ಪಿಟಿಷನ್ ನೋಡಿ, ಅದನ್ನು ಹಾಕಿದ್ದಾರೆ. ಹೈಕೋರ್ಟಲ್ಲಿ ಏನಾಗಿದೆ ಅಂತ ಆ ಸ್ವರೂಪವನ್ನು ಹಾಕಿದ್ದಾರೆ. ಅನೆಕ್ಸರ್ ರೆಕಮೆಂಡಿಂಗ್ ಫಾರ್ ಗ್ರಾಂಟ್ ಆಫ್ ಮೈನಿಂಗ್ ಲೀಸ್ ನೋಡಿ, ಅನೆಕ್ಸರ್ F ಅಲ್ಲಿ ಅದನ್ನು ಹಾಕಿದ್ದಾರೆ. ವಕಾಲತ್ನಾಮ ಕೊಟ್ಟವರೇ ಮಿಸ್ಟರ್ ಕುಮಾರಸ್ವಾಮಿ ಅವರು. IA ನಂಬರ್ ಕೇಳಿದ್ದಾರೆ, ನನಗೆ ಇಮಿಡಿಯೇಟ್ಲಿ ಬೇಲ್ ಕೊಡಿ ಅಂತ. ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಕುಮಾರಣ್ಣ ಕೇಳ್ತಾರೆ, ಅಂಡರ್ ದ ಸೆಕ್ಷನ್ ಆಫ್ 438(1) ಆಫ್ CRPC ಆಫ್ ಇಂಟ್ರೀಮ್ ಆಂಟಿಸಿಪೇಟ್ರಿ ಬೇಲ್ ಕೊಡಿ ಸ್ವಾಮಿ ನನಗೆ. ನಾನು ದೇವೇಗೌಡರ ಮಗ, ನನ್ನನ್ನು ಅರೆಸ್ಟ್ ಮಾಡಿದರೆ ಮರ್ಯಾದೆ ಹೋಗುತ್ತೆ. ನಾನು ದೇವೇಗೌಡರ ಸುಪುತ್ರ, ನಾನು ಭಾರತ ದೇಶದ ಕರ್ನಾಟಕ ರಾಜ್ಯವನ್ನು 2 ಸಲ ಆಳಿದ್ದೀನಿ. ನನ್ನನ್ನೇ ಅರೆಸ್ಟ್ ಮಾಡಿದರೆ ಹೆಂಗೆ ಸ್ವಾಮಿ? ನಮ್ಮ ಕುಟುಂಬದ ಮಾನಮರ್ಯಾದೆ ಹೆಂಗೆ ಹೋಗ್ಬೇಕು ಸ್ವಾಮಿ? ನಾವೇನು ಮಾಡಿದ್ರು ಸಹಿಸ್ಕೋತಾರೆ ಸ್ವಾಮಿ ಕರ್ನಾಟಕದ ಜನತೆ, ಆದ್ದರಿಂದ ನೀವು ನಮಗೆ ಬೇಲ್ ಕೊಡಬೇಕು ಅಂತ ಕೇಳ್ತಾರೆ ಕುಮಾರಸ್ವಾಮಿ ಅವರು. ಇನ್ನೇನಾದರೂ ಇದರಲ್ಲಿ ಕುಮಾರಸ್ವಾಮಿ ಅವರಿಗೆ ಡೌಟ್ ಇದ್ದರೆ ಪುನೊಮ್ಮೆ ತೋರಿಸೋಪ್ಪ, ಅವರೇ ಕುಮಾರಸ್ವಾಮಿ ಅಂತ. ನೋಡಿ ಕುಮಾರಸ್ವಾಮಿ ಅವರೇ, ಇದು ನೀವೇ ಕುಮಾರಸ್ವಾಮಿ. ಐ ವಿಲ್ ಟೇಕ್ ಯು ಅದರ್ ಫೈಲ್ಸ್. ಮುಂದೆ ಹೋಗುವ ಸ್ವಲ್ಪ ಇವರ ಜಾತಕಕ್ಕೆ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳಿಲ್ವಾ, ಕುಮಾರಸ್ವಾಮಿ ಅವರು ಅಷ್ಟು ಬೇಗ ಸತ್ಯವನ್ನು ಒಪ್ಪುವವರಲ್ಲ. ಕುಮಾರಸ್ವಾಮಿ ದೇವತಾ ಮನುಷ್ಯ, ಕುಮಾರಸ್ವಾಮಿ ದೈವಿ ಪುರುಷ, ಕುಮಾರಸ್ವಾಮಿ ನಡೆದಾಡುವ ದೇವರು. ಅವರು ಹೇಳಿದ್ದೆಲ್ಲ ಸತ್ಯ, ಅವರು ಸುಳ್ಳು ಹೇಳಲ್ಲ. ಅವರು ಏನು ಮಾಡಿದ್ರು ಅದಕ್ಕೊಂದು ಕಾರಣ ಇದೆ. ಇದು ನೋಡಿ, HD ಕುಮಾರಸ್ವಾಮಿ, ಫಾರ್ಮರ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಸ್ಟೇಟ್, ಪ್ರೆಸೆಂಟ್ಲಿ MLA ಆಫ್ ರಾಮನಗರ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ, ರಿಸೈಡಿಂಗ್ ಎಟ್ ನಂಬರ್ 286 ಥರ್ಡ್ ಫೇಸ್. ನನಗೆ ಅವರ ನಂಬರ್ ಹೇಳಿ 286 ಹೇಳುವಾಗಲೂ 420 ಅಂತಲೇ ಬರುತ್ತೆ. ಐ ಡೋಂಟ್ ನೋ ವೈ ಇಟ್ ಈಸ್ ಕಮಿಂಗ್ ಇನ್ ಎ ಲೈಟರ್ ಸೈಡ್.
ಮಿನಿ ಫಾರೆಸ್ಟ್ ರೋಡು, ಅಲ್ಲಿನೂ ಫಾರೆಸ್ಟ್ ಹತ್ರನೇ ಇದ್ದೇನೆ, ಇಲ್ಲಿನೂ ಫಾರೆಸ್ಟ್ ಲ್ಯಾಂಡನ್ನೇ ಮಾರಿರೋದು ನೋಡಿ. ಕೋಇನ್ಸಿಡೆಂಟ್ ನೋಡಿ, ಐ ಆಮ್ ನಾಟ್ ಟೆಲ್ಲಿಂಗ್ ಯು, ಇಟ್ಸ್ ಎ ಜೋಕ್. ಓಕೆ, ಬ್ಯಾಂಗ್ಳೂರ್ 78. ಕುಮಾರಸ್ವಾಮಿ ಅವರದೇ ಅಡ್ರೆಸ್ಸು, ಕುಮಾರಸ್ವಾಮಿಯೇ ಫಾರ್ಮರ್ ಚೀಫ್ ಮಿನಿಸ್ಟರು, ಕುಮಾರಸ್ವಾಮಿಯೇ ರಾಮನಗರದ MLA, ಕುಮಾರಸ್ವಾಮಿಯೇ ವಿಧಾನಸಭಾ ಅವರ ಪ್ಲೇಸ್ ಅದೇ, ರಿಸೈಡಿಂಗು ಕುಮಾರಸ್ವಾಮಿ ಅವ್ರದ್ದೇ ಅಡ್ರೆಸ್ ಪಿಟಿಷನರು. ಯಾವ ಫ್ರಾಡ್ ನನ್ನ ಮಗ ಇದನ್ನು ಫ್ರಾಡ್ ಮಾಡಿರ್ಬೋದು? ನಾವು ಐ ವಿಲ್ ಟೇಕ್ ಸ್ವಲ್ಪ ಮೇಲೆ ಹೋಗುವ. ಸ್ಟೇಟ್ ಆಫ್ ಕರ್ನಾಟಕ ಬೈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೋಡಿ, ಅಂಡರ್ ಸೆಕ್ಷನ್ 438 ಅಂದರೆ ಇದು ಬೇಲ್ ಕೇಳೋದು, ಆಂಟಿಸಿಪೇಟರ್ ಬೇಲ್ ಸೆಕ್ಷನ್. ಐ ವಿಲ್ ಶೋ ಯು ನೋಡಿ 438. ಅಣ್ಣನಿಗೆ ಯಾಕೆ ಬೇಲ್ ಕೊಡಬೇಕು ಅಂತ ಅಣ್ಣ ಕೇಳೋರೆ, ಅಣ್ಣನಿಗೆ ಯಾಕೆ ಬೇಲ್ ಕೊಡಬೇಕು ಅಂತ ಕೇಳೋರೆ. ಐ ಡೋಂಟ್ ಟೇಕ್ ಮಚ್ ಟೈಮ್ ಆಫ್ ಯುವರ್ಸ್. ಅಣ್ಣನ ಹಣೆ ಬರವನ್ನು ನಾನು ನಿಮಗೆ ತೋರಿಸಲ್ಲ, ನಾನು ನಿಮ್ಗೆ ಹೇಳಲ್ಲ, ಅಣ್ಣನೇ ಹೇಳ್ತಾ ಹೋಗ್ತಾರೆ. ಫ್ಯಾಕ್ಟ್ಸ್ ಫಾರ್ ದ ಗ್ರೌಂಡ್ಸ್. ದಿಸ್ ಇಸ್ ದ ಅಫಿಡವಿಟ್ ಸಬ್ಮಿಟೆಡ್ ಬೈ ಮಿಸ್ಟರ್ ಕುಮಾರಸ್ವಾಮಿ ಟು ದ ಕೋರ್ಟ್ ಆಫ್ ಕರ್ನಾಟಕ ಲೋಕಾಯುಕ್ತ ಕೋರ್ಟ್. ಫ್ಯಾಕ್ಟ್ ಬೈ ದ ಗ್ರೌಂಡ್ಸ್ ಅಂದರೆ ಇಟ್ ಈಸ್ ಸಬ್ಮಿಟೆಡ್ ದ್ಯಾಟ್ ದ ರೆಸ್ಪಾಂಡೆಂಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ಬ್ಯಾಂಗ್ಳೂರ್. Yes. Have registered FIR in crime number 16. ನೋಡಿ, ಅವರೇ ಹೇಳ್ತಾರೆ ನನ್ನ ಮೇಲೆ ಒಂದು ಕ್ರೈಮ್ ನಂಬರ್ 16 FIR ಮಾಡಿದ್ದಾರೆ. ನಾಳೆ ಕುಮಾರಣ್ಣ ಹೇಳ್ತಾರೆ ಅದು ಕೇಸೇ ಬೇರೆ, ಅವನು ಶೆಟ್ಟಿ ಕಡ್ಡಿ ಹಿಡ್ಕೊಂಡು ತೋರಿಸ್ತಾ ಇದ್ದಿದ್ದೇ ಬೇರೆ. ಕಡ್ಡಿ ಕರೆಕ್ಟಾಗಿ ತೋರಿಸಿದೆ, ಸೇಮ್ FIR, ಕ್ರೈಮ್ ನಂಬರ್ 16 2014, ಅಫೆನ್ಸ್ ಅಂಡರ್ ಸೆಕ್ಷನ್. ನೋಡಿ, ಕುಮಾರಸ್ವಾಮಿ ಅವರೇ ಹೇಳೋರೆ ನನ್ನ ಮೇಲೆ, ನಾನು 420 ಅಂತ ಹೇಳ್ತವ್ರೆ. ನೋಡಿಲಿ, ನಾನು ಹೇಳಿರೋದಲ್ಲ, ಕುಮಾರಸ್ವಾಮಿ ಅವರ ಅಫಿಡವಿಟ್. ಕುಮಾರಸ್ವಾಮಿ ಅವರಿಗೆ ಗೊತ್ತಿತ್ತು, ಅಫಿಡವಿಟ್ಟಲ್ಲಿ ಹೇಳ್ತಾರೆ ಅವರು ನನ್ನನ್ನು 420, 120B ಎಲ್ಲರೂ ಸೇರಿಬಿಟ್ಟು ನಾವು ಕರ್ನಾಟಕಕ್ಕೆ ಮೋಸ ಮಾಡುವಂಥ ಕಾನ್ಸ್ಪಿರಸಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾನು ಕರ್ನಾಟಕದ 550 ಎಕರೆ ಗಣೀನು ಮುಳುಗಿಸುವಂಥ ಒಂದು ಪ್ಲ್ಯಾನ್ ಎಲ್ಲರೊಟ್ಟಿಗೆ ಸೇರಿ ಮಾಡಿದ್ದೀನಿ. ಅದಕ್ಕೆ 120B ಸೇರಿಸ್ಬಿಟ್ಟವ್ರೆ ಇವರು, FIR ಮಾಡಿಬಿಟ್ಟವ್ರೆ. ಹೈಕೋರ್ಟಲ್ಲೂ ಕ್ವಾಶ್ ಆಗಿಲ್ಲ, ಸುಪ್ರೀಂ ಕೋರ್ಟ್ ಎಗೇನ್ ಅಲ್ಲೂ ಹೇಳ್ಬಿಟ್ಟಿದೆ ನಾನೇ ಅಂತ. ಈಗ ನೀವು ನಂದು ಬೇರೆ ಏನು ದಾರಿ ಇಲ್ಲ ಸ್ವಾಮಿ, ಬೇಲ್ ಭಿಕ್ಷೆ ಕೊಡಿ ಅಂತ ಕೇಳ್ತಾರೆ ಕುಮಾರಣ್ಣನವರು. ಆಫ್ಟರ್ ದಟ್ ಈಸ್ ಆಸ್ಕ್ ಸೋ ಮೆನಿ ಥಿಂಗ್ಸ್ ಎಲ್ಲ ಇರ್ತಾರೆ ನೋಡಿ. FIR ಅಲ್ಲಿ ಶ್ರೀ ಸಕ್ರೇವಾಸ್ ಪಾರ್ಟ್ನರ್ ಇನ್ ಶ್ರೀ ಸಾಯಿ ವೆಂಕಟೇಶ್ವರ, ಇದನ್ನೆಲ್ಲ ನಿಮಗೆ ನಾನು ಒಂದು ಸ್ಟೋರಿಯಲ್ಲಿ ಹೇಳಿದ್ದೀನಿ. ಎಲ್ಲ ಅಣ್ಣ ಸ್ಟೋರಿ ಹೇಳ್ತಾರೆ, ಇದು ಹಂಗಿತ್ತು ಹಿಂಗಿತ್ತು, ನನ್ನ ಮೇಲೆ ಹಂಗೆ ಬಂದರು ಹಿಂಗೆ ಬಂದರು. ನೋಡಿ ಇಲ್ಲಿ ಹೇಳ್ತಾರೆ, ಇಟ್ ಈಸ್ ಅಲೆಜ್ಡ್ ದ್ಯಾಟ್. ನಾನು ಇದನ್ನು ಭಾರಿ ಇಂಟ್ರೆಸ್ಟಿಂಗ್, ಕುಮಾರಸ್ವಾಮಿ ಅವ್ರಿಗೆ ಗೊತ್ತೇ ಇರಲಂತೆ ನನ್ನ ಮೇಲೆ ಬ್ಲೇಮ್ ಇದೆ. ಇನ್ಸ್ಟ್ರಕ್ಷನ್ ರಿಸೀವ್ಡ್ ಫ್ರಮ್ ದ ಚೀಫ್ ಮಿನಿಸ್ಟರ್ ಆಫೀಸ್ ಟು ಫೈಲ್ ವಾಸ್ ಓಪನ್ಡ್ ಇನ್ CI ನಂಬರ್ MMRD ಇನ್ ದ ಸೆಡ್ ಫೈಲ್ ವಾಸ್ ಪ್ಲೇಸ್ಡ್ ಬಿಫೋರ್ ದ ಚೀಫ್ ಮಿನಿಸ್ಟರ್. ನನ್ನ ಮುಂದೆ ಬಂದಿದೆ ಅಂತ ಹೇಳ್ತಾರೆ, ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಯ್ತಪ್ಪ, ಇಷ್ಟೆಲ್ಲ ಈಗ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದು. ಅವ್ರು ಹೇಳಿದರು, ಇವ್ರು ಹೇಳಿದರು, ಹಂಗಾಯಿತು ಹಿಂಗಾಯಿತು, SIT ಅವರು ನನ್ನ ಮೇಲೆ ಸುಳ್ಳು ಹೇಳ್ತವ್ರೆ, ಇದೆಲ್ಲ FIR ಪಾರ್ಟ್, ಹೀಗೆಲ್ಲ ಆಯಿತು. ಬಟ್ ಕುಮಾರಸ್ವಾಮಿ ಅವರು ಅಣ್ಣ ಒಪ್ಕೋತಾರೆ, ಹೌದು ಬರೆದಿದ್ದು ನಾನೇ, ಸಿಗ್ನೇಚರು ನಂದೇ ಅಂತ ಸತ್ಯರಿಚಂದ್ರ ಶ್ರೀ 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 ದೈವಾಂಶ ಸಂಭೂತ ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ಶ್ರೀ ಮಿಸ್ಟರ್ ಕುಮಾರಸ್ವಾಮಿ ಅವರು